ಕಲೆ ಸಂಸ್ಕೃತಿಯ ಪ್ರತೀಕ ನಮ್ಮ ಕರುನಾಡು. ಯುವ ಪೀಳಿಗೆಗಾಗಿ ನಡೆದು ಜಾನಪದ ಉತ್ಸವ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ನಮ್ ಭೂಮ್ ತಾಯಿ ಪ್ಯಾಡ ಅಂಬುತ್ತಾಳೆ ಭೇದ ಭಾವನ. ನಮ್ಮ ಜಾನಪದ ಸಂಸ್ಕೃತಿ ಹಾಗೂ ಅದರ ಮಹತ್ವದ ಜ್ಞಾನದ ಅನನ್ಯತೆಯನ್ನ ಶೋಧಿಸುವ, ಸಂರಕ್ಷಿಸುವ ಹಾಗೂ ಸಂವರ್ಧನೆಯ ಕಾರ್ಯವನ್ನ ನಿರ್ವಹಿಸುವ ಉದ್ದೇಶಕ್ಕಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಲ್ಲೇಶ್ವರಂನಲ್ಲಿ ಇಂದು ಜಾನಪದ ಉತ್ಸವ ನಡೆಯಿತು. ಹಳ್ಳಿ ಬದುಕು, ಅಲ್ಲಿನ ತಿಂಡಿ ತಿನಿಸುಗಳನ್ನ ಸಂಭ್ರಮಿಸಲಾಯಿತು. ಐತಿಹಾಸಿಕ ನಾಣ್ಯಗಳ ಸಂಗ್ರಹ ಎಲ್ಲರ ಕಣ್ಸೆಳೆಯಿತು. ಮಲ್ಲೇಶ್ವರಂ 18ನೇ ರಸ್ತೆ, ಅಡ್ಡ ರಸ್ತೆ. ಇಂದು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲೇಜು ಶಿಕ್ಷಣ ಇಲಾಖೆಯ ಆದೇಶದ ಮೇರೆಗೆ ಜಾನಪದ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಇವತ್ತು ದೇಸಿ ಉಡುಗೆ ತೊಡುಗೆ, ಆಹಾರ ಪದ್ಧತಿ, ನಾಣ್ಯ ಪ್ರದರ್ಶನ ಎಲ್ಲವೂ ಸಹ ದೇಸಿ ರೀತಿಯಲ್ಲೇ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಜೋಳದ ರೊಟ್ಟಿ ಊಟ ಆಗಿರಬಹುದು, ರಾಗಿ ಮುದ್ದೆ ಊಟ ಆಗಿರಬಹುದು, ಎಲ್ಲವೂ ರಾಗಿ ಅಂಬಲಿ, ಮಜ್ಜಿಗೆ, ಹೀಗೆ ತಮ್ಮ ತಮ್ಮ ಮನೆಯ ಹಳ್ಳಿಯ ಸೊಗಡಿನ ಊಟವನ್ನು ಇಂದು ಇಲ್ಲಿ ತಂದು ಎಲ್ಲರಿಗೂ ಸಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ತುಂಬ ಉತ್ಸಾಹದಿಂದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನನ್ನ ನಾಣ್ಯ ಸಂಗ್ರಹದಲ್ಲಿ ಗೌಪತಿ ಬಂದಲ್ಲ ಗಾಂಧಾರ ಪ್ರದೇಶ, ಅಲ್ಲಿಂದ ನಾಣ್ಯ ಶುರುವಾಗುತ್ತೆ. ಗಾಂಧಾರ ಅಲ್ಲಿ ಶಕುನಿನೂ ಇರ್ತಾನೆ. ಆ ಪ್ರದೇಶದಿಂದ ಹಿಡಿದು ಮೌರ್ಯನ್ ಎಂಪೈರು, ಅದಾದಮೇಲೆ ಶಾಕ್ಯ ಜನಪದ, ಗೌತಮ್ ಬುದ್ಧ ಬದುಕಿದ್ದಾಗ ನಾಣ್ಯ ಚಲಾವಣೆಯಲ್ಲಿತ್ತು. ಆ ನಾಣ್ಯನೂ ಇಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ನಮ್ಮ ಮೈಸೂರು ಮಹಾರಾಜರು, ಟ್ರಾವೆನ್ಕೂರ್ ಮಹಾರಾಜರು, ಈ ಥರ ನಮ್ಮ ದೇಶಿ ಸಂಸ್ಥಾನದ ಮಹಾರಾಜರುಗಳು ಯಾರ್ಯಾರಿದ್ರು ಅವ್ರದ್ದೆಲ್ಲ ಇಟ್ಟಿದ್ದೀನಿ. ಮೌರ್ಯನ್ ಎಂಪೈರ್ದು ಕಾನಿಷ್ಕ ಅವ್ರದ್ದೆಲ್ಲ ನಾಣ್ಯಗಳು ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ನಾಣ್ಯಗಳು ಎಲ್ಲೂ ಸಿಗೋದಿಲ್ಲ. ಪಾಳೆಗಾರ ನಾಣ್ಯ ಮೈಸೂರು ಹತ್ರ ಚನ್ನಪಟ್ಟಣ, ಇಲ್ಲಿ ಮುಳುಬಾಗಿಲು, ತುಮಕೂರು ಹತ್ರ, ಇಲ್ಲಿ ಯಾರ್ಯಾರು ಚಿಕ್ಕ ಚಿಕ್ಕ ಪಾಳೆಗಾರಿದ್ರು ಆ ನಾಣ್ಯಗಳನ್ನು ಕೂಡ ಭಾಳ ಕಷ್ಟ ಸಂಗ್ರಹ ಮಾಡೋದು. ಅವುಗಳನ್ನು ಕೂಡ ಸಂಗ್ರಹ ಮಾಡಿದ್ದೀವಿ. ಜನಪದ ಸಂಸ್ಕೃತಿ, ಕಲೆ, ಸಾಹಿತ್ಯ, ದೇಸಿ ಆಹಾರ, ದೇಸಿ ಉಡುಗೆ ತೊಡುಗೆ, ದೇಸಿ ನೃತ್ಯ, ಸಂಗೀತ, ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಅವರ ಸಾಂಸ್ಕೃತಿಕ ಉಡುಗೆಯನ್ನ ತೊಟ್ಟು ಅವರ ಹಳ್ಳಿ ಶೈಲಿಯಲ್ಲಿ ಅಡುಗೆ ಮಾಡಿ ಸಂಭ್ರಮಿಸಿದ್ದಾರೆ. ಮ್ಯಾಮ್, ನಮಗೆ ಇದು ಫಸ್ಟ್ ಟೈಮ್ ನಮ್ಗೆ ಈ ಥರ ಮಾಡಿಸಿದ್ದು ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಜನ ಇಲ್ಲಿ ಸಿಟಿಲಿ ಇರೋದ್ರಿಂದ ಯಾವ ಥರ ಊರ ಕಡೆ ಎಲ್ಲ ಅಡುಗೆ ಮಾಡ್ತಾರೆ ಅಂದರೆ ಬೇರೆ ಬೇರೆ ಅಂದರೆ ಜಿಲ್ಲೆಗಳಿಂದ ಬಂದಿರ್ತಾರೆ. ಅವ್ರಿಗೆ ಇನ್ನೊಂದು ಜಿಲ್ಲೆದು ಹೆಂಗೆ ಅಂತ ಏನೋ ಅಂತ ಗೊತ್ತಿರಲ್ಲ, ಗೊತ್ತಿದ್ರೂ ಟೇಸ್ಟ್ ಮಾಡಿರಲ್ಲ. ಇವಾಗ ನಮಗೊಂದು ಒಳ್ಳೆ ಅವಕಾಶ ಸಿಗ್ತಿದೆ. ನಾವು ಮಂಡ್ಯದವರು, ನಮಗೆ ದಕ್ಷಿಣ ಕರ್ನಾಟಕದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗೆಲ್ಲ ಟೇಸ್ಟ್ ಮಾಡಿದ್ವಿ, ತುಂಬ ಖುಷಿ ಆಗ್ತಿದೆ ಮ್ಯಾಮ್. ನನ್ನ ಹೆಸರು ಗಾನವಿ. ತುಂಬ ಖುಷಿ ಆಗ್ತಿದೆ. ಅಂದರೆ ಇವಾಗೆಲ್ಲ ಹೋಗ್ತಿದೆ ಅಲ್ವಾ, ಜನಪದ ಅನ್ನೋದೆಲ್ಲ ಫುಲ್ ಮಾಡರ್ನ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಅದು ನೆನಪಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಮಾಡಿದ್ದಾರೆ. ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ರಾಗಿ ರೊಟ್ಟಿ, ರಾಗಿ ಅಂಬ್ಲಿ, ಜಾಮೂನ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಾವು ಫೈನಲ್ ಇಯರ್ 6th ಸೆಮ್ ಬಿ.ಕಾಮ್ ಫೈನಲ್ ಇಯರ್. ಒಟ್ಟಾರೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ನೆಲ ಜಲ ಅಂತ ಬಂದ್ರೆ ಎಂದಿಗೂ ನಾವು ಅದನ್ನ ಉಳಿಸುವ ಪ್ರಯತ್ನ ಮಾಡಬೇಕು. ಹಳ್ಳಿಯ ಚೆಲುವು ಒಲುವನ್ನ ಸದಾ ಗೌರವಿಸಬೇಕು. ರೈತರ ಬದುಕನ್ನ ಗೌರವಿಸೋದನ್ನ ಈಗಿನ ಯುವ ಪೀಳಿಗೆ ಕಲಿಯಬೇಕು. ಚಂದನ ಕೃಷ್ಣಪ್ಪ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.